ಹಾ, ಓಕೆ. Yes, good afternoon, students. I am Manohar KS, Assistant Professor, Government ತುರುವೇಕೆರೆ, ತುಮಕೂರು ಯೂನಿವರ್ಸಿಟಿ. ಸೊ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಲೆಟರ್ ರೈಟಿಂಗ್. ಲೆಟರ್ ರೈಟಿಂಗ್ ಅಂದ್ರೆ ಏನು? ಪತ್ರವನ್ನ ಬರೆಯುವಂಥದ್ದು. ಲೆಟರ್ ರೈಟಿಂಗ್ ಅಲ್ಲಿ ವಿಧಗಳು ಯಾವ್ದು ಇದೆ ಮಾಡಿ ಸ್ಟೂಡೆಂಟ್ಸ್? 2 ಟೈಪ್ಸ್, 2 ತರದ ಲೆಟರ್ ರೈಟಿಂಗ್ ಇದಾವೆ ಅಲ್ವಾ? ಯಾವ್ದು? ಪರ್ಸನಲ್ ಲೆಟರ್, ನಿಮ್ಮ ಒಂದು ವೈಯಕ್ತಿಕವಾಗಿ ಬರೆಯುವಂತಹ ಲೆಟರ್ ಗಳನ್ನ ನಾವೇನಂತೀವಿ? ಪರ್ಸನಲ್ ಲೆಟರ್ಸ್. ಅದೇ ರೀತಿಯಾಗಿ ಇನ್ನೊಂದು ಅಫಿಷಿಯಲ್ ಲೆಟರ್. ಅಫಿಷಿಯಲ್ ಅದನ್ನ ಆಫೀಸ್. ಸೊ ನೀವು ಆಫೀಸ್ ಜೊತೆಗೆ ಕರೆಸ್ಪಾಂಡೆನ್ಸ್ ಮಾಡೋ ಲೆಟರ್ಗಳನ್ನ ನೀವು ಅಫಿಷಿಯಲ್ ಲೆಟರ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದು ಬೇಸಿಕ್ಸ್, ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಸ್ಟಿಲ್ ಯು ಶುಡ್ ನೋ ಇಟ್. ಬಟ್ ನಿಮಗೆ ಇವತ್ತು ಕೇಳ್ತಾ ಇರುವಂತದ್ದು ಅಫಿಷಿಯಲ್ ಲೆಟರ್ ಅಲ್ಲಿ. ನಾವು ಆಫೀಸ್ ಲೆಟರ್ ಅಂದ್ರೆ ಏನಿದ್ದೇವೆ? KV ಬರೀತೀವಿ ಲೆಟರ್, ನೀವು ಬ್ಯಾಂಕಿಗೆ ಬರೆಯುವಂಥದ್ದು, ಕಾಲೇಜಿನ ಆಫೀಸಿಗೆ ಬರೆಯುವಂಥದ್ದು, ತಾಲೂಕ್ ಆಫೀಸಿಗೆ ಬರೆಯುವಂಥದ್ದು, DC ಕಚೇರಿಗೆ ಬರೆಯುವಂಥದ್ದು. ಸೊ ಇವತ್ತು ಪರ್ಟಿಕ್ಯುಲರ್ ಆಗಿ ಯಾವುದಕ್ಕೆ ನಿಮಗೆ ಬರೆಯೋ ಒಂದು ಟಾಸ್ಕ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಸ್ ಫೈನ್, ಜಾಬ್ ಅಪ್ಲಿಕೇಶನ್ ಲೆಟರ್ಸ್ ಅಂಡ್ CV. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ತರಗತಿ ಮತ್ತು ಮುಂದಿನ ತರಗತಿಯಲ್ಲಿ ನಾವು ಏನ್ ಡಿಸ್ಕಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಹೌ ಟು ರೈಟ್ ದ ಜಾಬ್ ಅಪ್ಲಿಕೇಶನ್ ಲೆಟರ್. ವಾಟ್ ಇಸ್ ದ ಮೀನಿಂಗ್ ಆಫ್ ಜಾಬ್ ಅಪ್ಲಿಕೇಶನ್ ಲೆಟರ್? ಅಪ್ಲಿಕೇಶನ್ ಲೆಟರ್ ಅಂದ್ರೆ ಏನು, ಹೇಗೆ ಬರಿಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೆಕೆಂಡ್ ಪಾಯಿಂಟ್, ವಿ ವಿಲ್ ಡಿಸ್ಕಸ್ ಅಬೌಟ್ CV. CV ಅಂದ್ರೆ ಏನು? ಕರಿಕ್ಯುಲಮ್ ಬಿಟ್ಟೆ. ಕರಿಕ್ಯುಲಮ್ ಬಿಟ್ಟೆ ಅಂದ್ರೆ ಏನು? ರೆಸ್ಯೂಮಿ ಅಥವಾ ಬಯೋಡೇಟಾ. ನಿಮ್ಮ ಒಂದು ಬಯೋಡೇಟಾ ರೆಸ್ಯೂಮಿ ಅಂತ ಹೇಳ್ತೀವಿ. ಮೈ ಸ್ಟೂಡೆಂಟ್ಸ್, ಆಫ್ಟರ್ ದಿಸ್ ಕ್ಲಾಸ್, ಈ ತರಗತಿ ಆದ ನಂತರ ಯು ಏಬಲ್ ಟು ರೈಟ್ ಜಾಬ್ ಅಪ್ಲಿಕೇಶನ್ ಲೆಟರ್ ವಿತ್ CV. ಇದು ಈ ಒಂದು ಕ್ಲಾಸಿನ ಉದ್ದೇಶ ಆಗ್ತಾ ಇದೆ. ಓಕೆ, ಲೆಟ್ ಸ್ಟಾರ್ಟ್. ಹಾಗಾದ್ರೆ ಮೀನಿಂಗ್ ಏನು? CV ಅಂದ್ರೆ ಕೆಲವರು ಅರ್ಥ ಆಗಲಿಲ್ಲ, ಅದಕ್ಕೋಸ್ಕರ CV ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಾನು ಲೆಟರ್ ಹೇಗೆ ಬರಿಬೇಕು ಏನು ಅಂತ ಡಾಟಾ ವಿಷಯ ಹೋಗ್ತಿದ್ದೀನಿ. CV ಅಂತ ಹೇಳಿದ್ರೆ ಕರಿಕ್ಯುಲಮ್ ವಿಟೆ ಅಂತ ಹೇಳಿ. ಕರಿಕ್ಯುಲಮ್ ವಿಟೆ ಅಂತ ಹೇಳಿದ್ರೆ ಬಯೋಡೇಟಾ. ಬಯೋಡೇಟಾ ಅಂತ ಹೇಳಿ. ಎಸ್, ಸೊ ವಿಚ್ ಇನ್ಕ್ಲೂಡ್ಸ್ ಯುವರ್ ಪರ್ಸನಲ್ ಡೀಟೇಲ್ಸ್ ಅಂಡ್ ಇನ್ಫಾರ್ಮೇಶನ್ ಇನ್ ಬ್ರೀಫ್. ಸೊ CV ಅಂತ ಹೇಳಿದ್ರೆ ನಿಮ್ಮ ಒಂದು ಪರ್ಸನಲ್ ಆಗಿರುವಂತ ಇನ್ಫಾರ್ಮೇಶನ್ಸ್, ನಿಮ್ಮ ಸ್ಟಡೀಸ್ ಆಗಿರ್ಬೋದು, ನಿಮ್ಮ ಒಂದು ಕ್ವಾಲಿಫಿಕೇಶನ್ಸ್ ಆಗಿರ್ಬೋದು, ನೀವು ಡಿಗ್ರಿ ಮಾಡಿದ್ದು, PUC ಮಾಡಿದ್ದು, MA ಮಾಡಿದ್ದು, BA B.Ed, ಏನೇ ಕ್ವಾಲಿಫಿಕೇಶನ್ಗಳಾಗಿರ್ಬೋದು, ಜೊತೆಗೆ ಯಾವ್ದಾದ್ರು ಟ್ರೈನಿಂಗ್ ಕೋರ್ಸ್ಗಳು ಮಾಡಿದ್ರೆ, ಸ್ಪೋಕನ್ ಇಂಗ್ಲಿಷ್, ಕಂಪ್ಯೂಟರ್, ಮತ್ತೆ ಇದ್ರ ಜೊತೆಗೆ ಯಾವ್ದಾರ ಒಂದು ಟ್ಯಾಲಿ, ಮತ್ತೊಂದು ಏನೋ ಒಂದು ಟ್ರೈನಿಂಗ್ ಕೋರ್ಸ್ಗಳನ್ನ ಮಾಡಿದ್ರೆ, ಅಥವಾ ಎಕ್ಸ್ಪೀರಿಯನ್ಸ್, ಹಿಂದೆ ನೀವು ಯಾವ್ದಾರ ಒಂದು ಕಂಪನಿಗಳಲ್ಲಿ ಕೆಲಸ ಮಾಡಿದ ಅನುಭವ ಇದ್ರೆ, ಇಲ್ಲ ಕಾಲೇಜು ದಿನಗಳಲ್ಲಿ ಒಂದು ಸ್ಪೆಷಲ್ ಸಾಧನೆಗಳನ್ನು ಇದ್ರೆ, ಎಲ್ಲವನ್ನೂ ಕೂಡ ನೀವು ಈ ಬಯೋಡೇಟಾದಲ್ಲಿ ಹಾಕ್ಬೇಕಾಗುತ್ತೆ. ನನ್ನ ವಾಯ್ಸ್ ಬ್ರೇಕ್ ಆಗ್ತಾ ಇದ್ರು ಕೂಡ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ರೆಕಾರ್ಡ್ ಆಗ್ತಾ ಇದೆ. ವಾಟ್ ಹ್ಯಾಪನ್? ಮೈ ಡಿಯರ್ ಸ್ಟೂಡೆಂಟ್ಸ್, ಕಂಟಿನ್ಯೂ ಮಾಡಲಾ? ಸ್ವಲ್ಪನೂ ಕೇಳಿಸ್ತಾನೆ ಅಲ್ವಾ? ಮೈ ಡಿಯರ್ ಸ್ಟೂಡೆಂಟ್ಸ್, ಆರ್ ಯು ಫಾಲೋಯಿಂಗ್? ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಕ್ಯಾನ್ ಯು ಹಿಯರ್ ಮೀ? ಸ್ವಲ್ಪನೂ ಕೇಳಿಸ್ತಾ ಇಲ್ವಾ? My God. Okay, it's okay. So don't worry. ಫಾರ್ಮ್ಯಾಟ್ ಅಂಡ್ ಸ್ಟೈಲ್. ಒಂದು ಲೆಟರ್ ಅನ್ನ ಅಥವಾ CV ಅನ್ನ ಬರೀಬೇಕಾದ್ರೆ ಹೇಗಿರಬೇಕು, ನಿಮ್ಮ ಲೆಟರ್ ಹೇಗಿರಬೇಕು ಅಂತ.
ಸೊ ಯೂಸ್ ಗುಡ್ ಕ್ವಾಲಿಟಿ ಪೇಪರ್, ಒಂದು ಒಳ್ಳೆ ಕ್ವಾಲಿಟಿ ಪೇಪರ್, ವೈಟ್ ಪೇಪರ್ನ ನೀವು ಯೂಸ್ ಮಾಡು. ಈಗ ನೋಡಿ ಎಲ್ಲ ಕೂಡ ಕೈಯಲ್ಲಿ ಯಾರು ಕೂಡ ಬರೀತಾ ಇಲ್ಲ. ಒಂದು ಅರ್ಜಿ ಹಾಕ್ಬೇಕು ಅಂದ್ರೆ ಏನ್ ಮಾಡ್ತಾರೆ, ಕಂಪ್ಯೂಟರ್ ಅಲ್ಲೇ ಟೈಪ್ ಮಾಡ್ಬಿಟ್ಟು ಅದನ್ನ ಅರ್ಜಿನ ಪೋಸ್ಟ್ ಮಾಡ್ತಾರೆ. ಅದು ಕೂಡ ನೀಟ್ ಆಗಿರುವಂತ ಒಂದು ವೈಟ್ ಲೆಟರ್ ಇರಬೇಕು, ಗುಡ್ ಕ್ವಾಲಿಟಿ ಇರುವಂತ A4 ಶೀಟ್ ಪೇಪರ್ ಆಗಿರ್ಬೇಕು. ಗುಡ್. ನೆಕ್ಸ್ಟ್ ಪಾಯಿಂಟ್, ವಿಜುವಲಿ ಅಪೀಲಿಂಗ್ ಬಟ್ ಈಸಿ ಟು ರೀಡ್ ಫಾಂಟ್. ಸೊ ಸ್ಪಷ್ಟವಾಗಿ ಕಾಣಬೇಕು ಅಕ್ಷರಗಳು, ಆಯ್ತಾ. ಇನ್ನೊಂದು ಈಸಿ ಟು ರೀಡ್ ಫಾಂಟ್. ಸೊ ಅದು ಅಪೀಲಿಂಗ್ ಚೆನ್ನಾಗಿರ್ಬೇಕು ಮತ್ತು ಈಸಿಯಾಗಿ ಓದುವಂತಹ ಒಂದು ಫಾಂಟ್ ಸ್ಟೈಲ್ ಇರಬೇಕು. ಕೆಲವೆಲ್ಲ ಬಳ್ಳಿ ಅಕ್ಷರಗಳು ಹಾಗೆ ಹೀಗೆ ಕ್ರಾಸ್ ಅಕ್ಷರಗಳು ಅವೆಲ್ಲ ಕೂಡ ನೀವು ಲೆಟರ್ ಅಲ್ಲೇ ಬರೆಯೋ ಅಲ್ಲೇ ಟೈಪ್ ಮಾಡಿ ಹಾಕೋ ಹಾಗಿಲ್ಲ. ಸ್ವಲ್ಪ ಚೆನ್ನಾಗಿರುವಂತ ವಾಕ್ಯನ ಯೂಸ್ ಮಾಡಬೇಕು, ಫಾಂಟ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್, ಅಂಡರ್ಲೈನ್ ಅಂಡ್ ಹೈಲೈಟ್ ಇನ್ ಬೋಲ್ಡ್ ದ ಕೀ ಪಾಯಿಂಟ್ಸ್. ಯಾವ್ದಾರ ಕೀ ಪಾಯಿಂಟ್ಸ್ ಇತ್ತು ಅಂತ ಹೇಳಿದ್ರೆ ಲೆಟರ್ ಅಲ್ಲಿ ಅಥವಾ ರೆಸ್ಯೂಮೆಲ್ಲಿ ಅದನ್ನ ಏನ್ ಮಾಡ್ಬೇಕು, ನೀವು ಹೈಲೈಟ್ ಮಾಡಬೇಕು ಅಥವಾ ಅಂಡರ್ಲೈನ್ ಮಾಡಬೇಕು. ನಾನು ಹೇಳ್ತಾ ಇರೋಂಥದ್ದು ನೀವು CV ಮತ್ತು ಲೆಟರ್ ಬರಿಬೇಕಾದ್ರೆ ಗಮನ ಇಡಬೇಕಾದ ಕೆಲವು ಅಂಶಗಳು, ಯಾವ ತರ ಫಾರ್ಮೆಟ್ ಅಲ್ಲಿ ಯಾವ ಸ್ಟೈಲ್ ಅಲ್ಲಿ ಬರಿಬೇಕು ಅಂತ. ನೆಕ್ಸ್ಟ್ ಪಾಯಿಂಟ್, ಬಹಳ ಮುಖ್ಯವಾದ ಪಾಯಿಂಟ್ ಇದು. ಚೆಕ್ ಯುವರ್ ಗ್ರಾಮರ್, ಸ್ಪೆಲ್ಲಿಂಗ್ ಅಂಡ್ ಪಂಕ್ಚುಯೇಷನ್. ಲೆಟರ್ನ ಬರಿಬೇಕಾದ್ರೆ ಯು ಶುಡ್ ಚೆಕ್ ಯುವರ್ ಸ್ಪೆಲ್ಲಿಂಗ್ಸ್. ಕೆಲವೆಲ್ಲ ಸ್ಪೆಲ್ಲಿಂಗ್ ಗಳೆಲ್ಲ ತಪ್ಪಿರ್ತಾರೆ, ಪಂಕ್ಚುಯೇಷನ್ಗಳು ಸರಿ ಹಾಕಿರೋದಿಲ್ಲ, ಇಲ್ಲ ಗ್ರಾಮೆಟಿಕಲಿ ಮಿಸ್ಟೇಕ್ ಆಗಿದೆಯಲ್ಲೋ ಎಲ್ಲವನ್ನು ಕೂಡ ನೀವು ಚೆಕ್ ಮಾಡಬೇಕು. ಬಿಕಾಸ್ ವೆನ್ ಯು ಆರ್ ಅಪ್ಲೈಯಿಂಗ್ ಎ ಜಾಬ್, so they will definitely see your application first. On the basis of application they will decide and determine what type of person you are ಅಂತ ಹೇಳಿ, ನೀವು ಎಂತ ವ್ಯಕ್ತಿ ಅಂತೇಳಿ ನೀವು ಬರೆದಿರುವಂತಹ ಅರ್ಜಿ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತೆ. ನೀವು ಕೊಟ್ಟಿರುವಂತಹ ಒಂದು ಅರ್ಜಿನೇ ಚೆನ್ನಾಗಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಅದೊಂದು ಹಾಳಾಗಿದ ಪೇಪರು, ರೂಲ್ಡ್ ಪೇಪರ್ ಅಲ್ಲಿ ಇಲ್ಲ ಚಿಕ್ಕ ಪೇಪರ್ ಅಲ್ಲಿ ಹೇಗೆ ಒಂದು ಬರೆದು ಅರ್ಜಿನ ಕೊಟ್ರೆ ಓ ಇವರೊಬ್ಬ ಡಿಸಿಪ್ಲಿನ್ ಇಲ್ಲದೆ ಇರುವಂತಹ ವ್ಯಕ್ತಿ ಅಂತ ಅನ್ಕೊಳ್ಳುತ್ತೆ. ಮತ್ತೆ ಸ್ಪೆಲ್ಲಿಂಗ್ಗಳು ತಪ್ಪಿದ್ರೆ, ಗ್ರಾಮರ್ ತಪ್ಪಿದ್ರೆ, ಓ ಇವ್ರಿಗೆ ಏನು ಬರಲ್ಲಪ್ಪ, ಒಂದು ಅರ್ಜಿನೇ ಬರೆಯಕ್ ಬರೋದಿಲ್ಲ, ಇವ್ರು ಕೆಲಸ ಏನು ಮಾಡ್ತಾರೆ ಅಂತ ಡಿಸೈಡ್ ಮಾಡ್ತಾರ ಅವರು. ನೆಕ್ಸ್ಟ್ ಪಾಯಿಂಟ್, ಯೂಸ್ ಸಿಂಪಲ್ ಅಂಡ್ ಡೈರೆಕ್ಟ್ ರೈಟಿಂಗ್ ಸ್ಟೈಲ್. ಸೊ ನೀವು ಜಾಬ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಡೈರೆಕ್ಟ್ ನೇರವಾಗಿ ವಿಷಯಕ್ಕೆ ಬರಬೇಕು. ನಾನು ಕ್ಷೇಮ, ನೀವು ಕ್ಷೇಮವೇ ಬೇಡ. ಪರ್ಸನಲ್ ಲೆಟರ್ ಬರೀತೀನಿ ನೀವು. ವೆನ್ ಯು ಆರ್ ರೈಟಿಂಗ್ ಎ ಲೆಟರ್ ಟು ಯುವರ್ ಫಾದರ್ ಯು ಹ್ಯಾವ್ ಟು ರೈಟ್ ಆಲ್ ದೋಸ್ ಥಿಂಗ್ಸ್. ವೆನ್ ಯು ಆರ್ ರೈಟಿಂಗ್ ಎ ಲೆಟರ್ ಟು ಯುವರ್ ಬ್ರದರ್ ಯು ಹ್ಯಾವ್ ಟು ರೈಟ್ ಇಟ್. ವೆನ್ ಯು ಆರ್ ರೈಟಿಂಗ್ ಲೆಟರ್ ಟು ಯುವರ್ ಲವರ್ ಯು ಹ್ಯಾವ್ ಟು ರೈಟ್ ಆಲ್ ದೋಸ್ ಥಿಂಗ್ಸ್. ಸಾರಿ, ಪರ್ಸನಲ್ ಲೆಟರ್ ಅಂದ್ರೆ ಎಲ್ಲಾ ಪತ್ರಗಳು ಬರುತ್ತೆ, ಗೊತ್ತಿದೆ ಅಲ್ವಾ. ಪ್ರೇಮ ಪತ್ರ ಕೂಡ ಒಂದು ಅದರಲ್ಲಿ. ರಂಗನಾಥ್ ಕೇಳಿಸ್ತಿದ್ದೀರಪ್ಪ? ರಂಗ ಇಲ್ಲಲ್ಲ ಕ್ಲಾಸಲ್ಲಿ, ಎಲ್ಲೋದ? ಪಾಯಸ ರೆಡಿ ಆಯ್ತಾ? ನಾವು ಹೋದ್ನಲ್ಲ ನಾವು. ಓಕೆ ಮೈ ಸ್ಟೂಡೆಂಟ್ಸ್, ಕೇಳಿಸ್ತಾ ಇದೆಯಾ? ಹಲೋ ಡಿಯರ್ ಸ್ಟೂಡೆಂಟ್ಸ್, ಕೇಳಿಸ್ತಾ ಇದೆಯಾ? ಓಕೆ. ನೆಕ್ಸ್ಟ್ ಪಾಯಿಂಟ್, ಟ್ರೈ ಟು ರೈಟ್ ಇನ್ 1 page ರೆಸ್ಯೂಮೆ ಅಂಡ್ ಆಲ್ಸೋ ದ ಅಪ್ಲಿಕೇಶನ್ 1 page ಬರಿಬೇಕು. ಆ ನಂತರ ರೆಸ್ಯೂಮೆ ಅದನ್ನು 1 page ಅಲ್ಲಿ ಬರಿಬೇಕು. ಆ ಒಂದು ಪ್ರಾಕ್ಟೀಸ್ ಅನ್ನು ನೀವು ಮಾಡಬೇಕು, ಅಥವಾ ಟೈಪ್ ಮಾಡೋರು ಟೈಪ್ ಮಾಡ್ಬಿಟ್ಟು ಒಂದೇ ಪೇಜ್ ಅಲ್ಲಿ ಕೂರೋ ಹಾಗೆ ಮಾಡಬೇಕು. ಓಕೆ. ಗೈಡ್ಲೈನ್ಸ್ ಫಾರ್ ರೈಟಿಂಗ್ CV ಅನ್ನ ಹೇಗ್ ಬರಿಬೇಕು ಅಂತ ಇದೆ. ಅದು ನಾನು ಮುಂದಿನ ತರಗತಿಯಲ್ಲಿ CV ಬಗ್ಗೆ ನಾನು ಕಂಪ್ಲೀಟ್ ಹೇಳ್ತಾ ಹೋಗ್ತೀನಿ. ಈಗ ಇದ್ರ ಬಗ್ಗೆ ಹೇಳಿದ್ರೆ ಇದ್ರ ಬಗ್ಗೆ ಒಂದು 20 ನಿಮಿಷ ಆಗುತ್ತೆ. ಫಸ್ಟ್ ಲೆಟರ್ ಬರೆಯೋದು ಹೇಗೆ ಅಂತ ಹೇಳ್ತೀನಿ, ಆ ನಂತರ ನಿಮಗೆ CV ಬರೆಯೋದನ್ನ ಹೇಳ್ಕೊಡ್ತೀನಿ, ಆಯ್ತಾ. ಇದನ್ನ ನಾನು ನಾಳೆ ಹೇಳ್ತೀನಿ. ಈಗ ಒಂದು ಲೆಟರ್ ಅನ್ನ ಬರಿಬೇಕು, ಒಂದು ಜಾಬ್ ಅಪ್ಲಿಕೇಶನ್ ಲೆಟರ್ ಬರಿಬೇಕು, ಒಂದು ಅರ್ಜಿನ ಬರಿಬೇಕು. ಏನ್ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್, ರೈಟ್ ಎ ಕವರಿಂಗ್ ಲೆಟರ್. ಎಸ್, write a covering letter and CV.
ಒಂದು ಕವರಿಂಗ್ ಲೆಟರ್ ಮತ್ತು CV ಅನ್ನ ಬರೀಬೇಕು ಟು ಬಿ ಸೆಂಟ್ ಇನ್ ರೆಸ್ಪಾನ್ಸ್ ಟು ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೈಸ್ಮೆಂಟ್ ಯಾವ್ದ್ರಲ್ಲಿ ಬಂದಿದೆ? ಒಂದು ಪೇಪರ್ ಬಂದಿದ್ರೆ ಅಡ್ವೈಸ್ ಕೊಟ್ಟಿರ್ತಾರ ಅವರು. ಎಕ್ಸಾಂಪಲ್, ಅಡ್ವರ್ಟೈಸ್ ಟೈಮ್ಸ್ ಆಫ್ ಇಂಡಿಯಾ, ಡೇಟ್ 5/3/18. ಸೊ ಏನಂತ ಕೊಟ್ಟಿದ್ದಾರೆ ಪೇಪರ್ ಅಡ್ವರ್ಟೈಸ್ಮೆಂಟ್? ವಾಂಟೆಡ್ ಆನ್ ಎಕ್ಸ್ಪೀರಿಯನ್ಸ್ಡ್ HR ಎಕ್ಸಿಕ್ಯೂಟಿವ್ ವಿತ್ ನಾಲೆಡ್ಜ್ ಆಫ್ ಇಂಗ್ಲಿಷ್ ಕಂಪ್ಯೂಟರ್, ಕಾಂಟ್ಯಾಕ್ಟ್ ಗ್ಲೋಬಲ್ HR ಸೊಲ್ಯೂಷನ್ಸ್, 6556 ಸಂಪಿಗೆ ರೋಡ್, ಬ್ಯಾಂಗ್ಳೂರ್. ಸೊ ಇಲ್ಲಿ ಏನು ಗಮನಿಸಬೇಕಾಗಿರೋ ಅಂಶ ಅಂದ್ರೆ, ಇದು ಯಾರು ಅರ್ಜಿಯನ್ನ ಕಾಲ್ ಮಾಡಿದಾರಲ್ವಾ ಅವ್ರ ಅಡ್ರೆಸ್ ಕೂಡ ಇರುತ್ತಿಲ್ಲಿ. ಕಾಂಟ್ಯಾಕ್ಟ್ ಟು ಅಡ್ರೆಸ್. ನೀವು ಯಾರಿಗೆ ಅರ್ಜಿ ಮಾಡ್ಬೇಕು? ಇವರಿಗೆ ಅರ್ಜಿ ಬರಿಬೇಕಾಗತ್ತೆ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಯಾವ ತರ ಅರ್ಜಿ ಬರೆಯೋದು ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಾವನೀಗ. ಫಸ್ಟಿಗೆ ಲೆಟರ್ ಬರಿಬೇಕಾದ್ರೆ ನಿಮ್ಮ ಹೆಸರು, ನೇಮ್, ಯು ಹ್ಯಾವ್ ಟು ರೈಟ್ ಯುವರ್ ನೇಮ್ ಅಂಡ್ ಯುವರ್ ಅಡ್ರೆಸ್. ನಾ ಸುಮ್ಮನೆ ಒಂದು ಅಡ್ರೆಸ್ ಅನ್ನ ಹಾಕಿದ್ದೀನಿ ಇಲ್ಲಿ. ರವಿಕುಮಾರ್ KN, ನಂಬರ್ 5654, ಪ್ರೇಮ್ ಅಪಾರ್ಟ್ಮೆಂಟ್, DMD ಲೇಔಟ್, ತುರುವೇಕೆರೆ, 572227. ಡೇಟ್ 11 March 2018. ಪಾಯಿಂಟ್. ಎಸ್. ನೆಕ್ಸ್ಟ್ ಟು ಅಡ್ರೆಸ್ ಅನ್ನ ಬರಿಬೇಕು. ಗ್ಲೋಬಲ್ HR ಸೊಲ್ಯೂಷನ್ಸ್, ನಂಬರ್ 6556 ಮೈನೇರಿ ಕಾಂಪ್ಲೆಕ್ಸ್, ಸಂಪಿಗೆ ರೋಡ್, ಬ್ಯಾಂಗ್ಳೂರ್. ಟು ಅಡ್ರೆಸ್ ಅನ್ನ ಬರಿಬೇಕು. ಈ ಟು ಅಡ್ರೆಸ್ ಎಲ್ಲಿರುತ್ತೆ? ಅವ್ರೇನ್ ಅರ್ಜಿ ಕೊಡ್ತಾರಲ್ಲ ಅಲ್ಲೇ ಇರುತ್ತದು. ಮತ್ ಇನ್ನೊಂದು ಮೈ ಸ್ಟೂಡೆಂಟ್ಸ್, ಇದು ನೀವು ಅರ್ಜಿಯನ್ನ ಬರಿಬೇಕಾದ ಜಾಬ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಬರಿಬೇಕು ವಿನಃ ಈ ಅಡ್ರೆಸ್ ನಿಮ್ಮ ಅಡ್ರೆಸ್ ಅನ್ನ ಎಕ್ಸಾಮ್ ನಲ್ಲಿ ಈ ಅಡ್ರೆಸ್ ಬರೆಯೋ ಹಾಗಿಲ್ಲ. ಓಕೆ, ಎಕ್ಸಾಮ್ ನಲ್ಲಿ ಏನ್ ಮಾಡಂಗಿಲ್ಲ. XYZ ಇಲ್ಲ ABC. ಆಯ್ತಾ? ಯಾರೋ ಒಂದು ಡಮ್ಮಿ ಅಡ್ರೆಸ್ ಅನ್ನ ಬರಿಬಹುದು. ಫೋರ್ಟ್ ರೋಡ್, ನ್ಯೂ ಡೆಲ್ಲಿ. ಓಕೆ, ಅದ ನಿಮ್ಮ ಹೆಸರನ್ನ ಬರೆಯೋ ಹಾಗಿಲ್ಲ ಎಕ್ಸಾಮ್ ನಲ್ಲಿ. ಬಟ್ ನೀವು ನಿಜವಾಗ್ಲೂ ಕೂಡ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಅಡ್ರೆಸ್ ಅನ್ನ, ನಿಮ್ಮ ಫೋನ್ ನಂಬರು, ಮೇಲ್ ಅಡ್ರೆಸ್ ಪ್ರತಿಯೊಂದರೂ ಕೂಡ ಬರಿಬೇಕಾಗುತ್ತೆ. ಪಾಯಿಂಟ್ ಕ್ಯಾಚ್ ಮಾಡಿ ಅನ್ಕೊಂಡಿದೀನಿ. ಫ್ರಮ್ ಆಯ್ತು, ಡೇಟ್ ಆಯ್ತು, ಟು ಆಯ್ತು. ನೆಕ್ಸ್ಟ್ ಸೊಲ್ಯೂಷನ್ ಏನ್ ಬರಬೇಕು? ಡಿಯರ್ ಸರ್ ಅಥವಾ ರೆಸ್ಪೆಕ್ಟೆಡ್ ಸರ್. ರೆಸ್ಪೆಕ್ಟೆಡ್ ಸರ್ ಅಥವಾ ಡಿಯರ್ ಸರ್ ಅಂತ ಹಾಕಿದ್ರು ಸಾಕು. ನೆಕ್ಸ್ಟ್ ವಿಷಯಕ್ಕೆ ಬನ್ನಿ. ಈಗ ಏನು ಸಬ್ಜೆಕ್ಟ್? ಏನ್ ಸಬ್ಜೆಕ್ಟು? ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ HR ಎಕ್ಸಿಕ್ಯೂಟಿವ್. ಅವ್ರು ಯಾವ್ದು ಕಾಲ್ ಮಾಡ್ತಾರೋ ಆ ಪೋಸ್ಟ್ ಬರೀ ಎಕ್ಸಾಮ್ ನಲ್ಲಿ. ಈಗ HR ಎಕ್ಸಿಕ್ಯೂಟಿವ್ ಕಾಲ್ ಮಾಡಿದಾರೆ, ಈಗ ಹಿಂದ್ಗಡೆ ಕೊಟ್ಟನಲ್ಲ HR ಎಕ್ಸಿಕ್ಯೂಟಿವ್. ಅಥವಾ ಬ್ಯಾಂಕ್ ಎಂಪ್ಲಾಯ್ ಕೇಳಿದ್ರೆ ಅದನ್ನ ಹಾಕ್ಬೇಕಲ್ಲ ಹೆಸರು. ಪೊಲೀಸ್ ಕೇಳಿದ್ರೆ ಪೊಲೀಸು, ಟೀಚರ್ ಕೇಳಿದ್ರೆ ಟೀಚರ್. ಯಾವ ಒಂದು ಪೋಸ್ಟ್ ಕಾಲ್ ಮಾಡ್ತಾರೋ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಟೀಚರ್ಸ್, ಅಸಿಸ್ಟೆಂಟ್ ಟೀಚರ್ಸ್, ಅಸಿಸ್ಟೆಂಟ್ ಪ್ರೊಫೆಸರ್ಸ್, ಓಕೆ, ಪೊಲೀಸ್, ಯಾವತ್ ಕಾಲ್ ಮಾಡ್ತಾ ಹೆಸರನ್ನ ಹಾಕ್ಬೇಕಷ್ಟೇ ಅಲ್ಲಿ ಸಬ್ಜೆಕ್ಟ್. ರೆಫರೆನ್ಸ್ ಅಂದ್ರೆ ಯಾವ ಪೇಪರ್ ಬಂದಿದೆ ಹಾಕ್ಬೇಕಲ್ಲಿ. ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ದ ಟೈಮ್ಸ್ ಆಫ್ ಇಂಡಿಯಾ, ಡೇಟ್ ಹಾಕ್ರಿ. ಅಕಸ್ಮಾತ್ ಅವರು ಒಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರಲಿಲ್ಲ ಅಂದ್ರೂ ಕೂಡ ನೀವು ಕೂಡ ಒಂದು ಯಾವ್ದಾರ ಒಂದು ಪೇಪರ್ ಹೆಸರು ಬರೆದ್ಬಿಟ್ಟು ಒಂದು ಹಳೆ ಡೇಟ್ ಅನ್ನ ಹಾಕ್ರಿ. ನೀವು ಲೆಟರ್ ಬರೆಯಕ್ಕಿಂತ ಒಂದು ಹಿಂದಿಂದು ಮುಂದಿನ ಡೇಟ್ ನೋಡಿ. 5ನೇ ಮಾರ್ಚಿಗೆ ಹಾಕಿದಾರೆ ಅವರು ಡೇಟು. ಸೊ ನೀವು ಲೆಟರ್ ಬರೀತಾ ಇರೋವಾಗ 11 ಮಾರ್ಚಿಗೆ. ನೆಕ್ಸ್ಟ್ ಪಾಯಿಂಟ್. ಅಷ್ಟು ಬರ್ತಾ ಆದ ತಕ್ಷಣ ಎಸ್, ಬಾಡಿ ಆಫ್ ದ ಲೆಟರ್. ದಿಸ್ ಇಸ್ ದ ಬಾಡಿ ಆಫ್ ದ ಲೆಟರ್, ಇಂಪಾರ್ಟೆಂಟ್. With a reference to the above, I feel that I have the right qualification. My dear students, see ಕೇಳಿಸ್ತಾ ಇದೆಯಾ ನನ್ನ ಮಾತು?
Okay, with reference to the above, I feel that I have the right qualification and experience for the post of HR executive. ಅಲ್ಲಿ HR executive ಅದಕ್ಕೋಸ್ಕರ ಅದನ್ನ ಬರಿತಾ ಇದ್ದೀನಿ. ಅವ್ರು ಯಾವ್ದಾರೆ ಬೇರೆ ಕಾಲ್ ಮಾಡಿದ್ರು ಆ ಪದ ತೆಗೆದ್ಬಿಟ್ಟು ಆ ಒಂದು ಯಾವ್ದು ಪೋಸ್ಟ್ ಕಾಲ್ ಮಾಡಿ ಅದನ್ನ ನೀವು ಹಾಕ್ಬೇಕಾಗುತ್ತೆ ಮೇಡಮ್ ಸ್ಟೂಡೆಂಟ್ಸ್, ವಿಚ್ ಯು ಹ್ಯಾವ್ ಅಡ್ವರ್ಟೈಸ್ಡ್. ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಕನ್ಸಿಡರ್ ಮೈ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್. ಆ ಪೋಸ್ಟಿಗೆ ನನ್ನ ಒಂದು ಅಪ್ಲಿಕೇಶನ್ ಕನ್ಸಿಡರ್ ಮಾಡಿ ಅಂತ ಕೇಳ್ಕೊಂತೀನಿ. I have enclosed my curriculum vitae ಅಲ್ಲ ಬಂತಲ್ಲ CV ಅಂತೇಳಿ. ಸೊ ಈ ಅರ್ಜಿ ಜೊತೆಗೆ ಒಂದು ಕರಿಕ್ಯುಲಮ್ ವಿಟೆ ಕೂಡ ನಾನು ಏನ್ ಮಾಡಿದೀನಿ, ಎನ್ಕ್ಲೋಸ್ಡ್ ಮಾಡಿದೀನಿ. ಜೊತೆಗೆ ಏನೇನ್ ಹಾಕಿದೀನಿ ಅಪ್ಲಿಕೇಶನ್ ಜೊತೆಗೆ, ಫೋಟೋ ಕಾಪೀಸ್ ಆಫ್ ಆಲ್ ದ ಡಾಕ್ಯುಮೆಂಟ್ಸ್. I would be grateful if you could please grant me an interview to prove my eligibility. ಸೊ ಒಂದು ಇಂಟರ್ವ್ಯೂಗೆ ನನಗೆ ಅವಕಾಶ ಮಾಡಿಕೊಟ್ರೆ ನನ್ನ ಎಲಿಜಿಬಿಲಿಟಿಯನ್ನ ಏನು ಅಂತ ಹೇಳಿ ನನ್ನ ಒಂದು ತೋರಿಸೋದಕ್ಕೆ ನಂಗೆ ಅವಕಾಶ ಆಗುತ್ತೆ, ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಅಂಡ್ ಸೂಟಬಿಲಿಟಿ ಫಾರ್ ದ ರೋಲ್. ಸೊ ಈ ತರ ಎರಡು ಬಾಡಿ ಆಫ್ ದ ಲೆಟರ್ ಬರ್ದಾದ ತಕ್ಷಣ ಯು ಹ್ಯಾವ್ ಟು ರೈಟ್ ಥ್ಯಾಂಕ್ ಯು, ಯು ಆರ್ ಫೇತ್ಫುಲಿ ಅಥವಾ ಯು ಆರ್ ಫೇತ್ಫುಲ್ ಅಷ್ಟೇ ಸಾಕು, ಸಮಸ್ಯೆ ಇಲ್ಲ. ಯು ಆರ್ ಫೇತ್ಫುಲ್ ರವಿಕುಮಾರ್, ಅಲ್ಲಿ ಹೆಸರು ರವಿಕುಮಾರ್ ಹಾಕಿದ್ರೆ ರವಿಕುಮಾರ್ ಹಾಕ್ತಾ ಇದೀನಿ. ಸೈನ್ ಸಿಗ್ನೇಚರ್. ಕೊನೆಗೇನು ಎನ್ಕ್ಲೋಸರ್ಸ್. ಎನ್ಕ್ಲೋಸರ್ಸ್ ಏನು, ಅಟೆಸ್ಟೆಡ್ ಕಾಪೀಸ್ ಅಂಡ್ ಕರಿಕ್ಯುಲಮ್ ವಿಟೆ. ಓಕೆ, ಸೊ ದಟ್ಸ್ ಇಟ್ ಮೈ ಸ್ಟೂಡೆಂಟ್ಸ್. ಇದು ಒಂದು ಲೆಟರ್ ಅನ್ನ ಯಾವ ತರ ಬರೆಯೋದು ಅನ್ನೋದನ್ನ ನಿಮಗೆ ಒಂದು ಹೇಳೋದು ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದ್ಸಲ ಹಾಗೆ ಇನ್ನೊಂದ್ಸಲ ರಿವಿಷನ್ ಮಾಡ್ಬಿಡ್ತೀನಿ ಮೈ ಸ್ಟೂಡೆಂಟ್ಸ್. ಫಸ್ಟ್ ಪಾಯಿಂಟ್, ಫ್ರಮ್ ಅಡ್ರೆಸ್ ಬರಿಬೇಕು. ನೆಕ್ಸ್ಟ್ ಡೇಟ್ ಹಾಕ್ಬೇಕು. ನೆಕ್ಸ್ಟ್ ಟು. ನೆಕ್ಸ್ಟ್ ಸೊಲ್ಯೂಷನ್, ರೆಸ್ಪೆಕ್ಟೆಡ್ ಸರ್. ನೆಕ್ಸ್ಟ್ ಸಬ್ಜೆಕ್ಟ್. ನೆಕ್ಸ್ಟ್ ರೆಫರೆನ್ಸ್. ನೆಕ್ಸ್ಟ್ ಏನು, ಬಾಡಿ ಆಫ್ ದ ಲೆಟರ್. ಬಾಡಿ ಆಫ್ ದ ಲೆಟರ್ ನ ಬರೆಯೋದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಸರಳವಾಗಿ ನಾನು ನಿಮಗೆ ಹಾಕಿದೀನಿ ಒಂದು 5-6 ವಾಕ್ಯ. ಸೊ ನೀವು ಕೂಡ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡ್ತಾರೆ. ಇದು ಬೇಸಿಕ್ ಆಗಿ ಇಷ್ಟು ಅಂಶಗಳನ್ನು ನೀವು ಬರೀಲೇಬೇಕು. ಯಾವ ಪೋಸ್ಟ್ ಕೇಳಿದ್ರು ಕೂಡ ಇದನ್ನೇ ಬರೀರಿ. ಎಕ್ಸಿಕ್ಯೂಟಿವ್ ಇದೆಲ್ಲ ಅದು ತೆಗೆದ್ಬಿಟ್ಟು ಬೇರೆದನ್ನು ಯಾವ್ದು ಕರ್ಮ ಅದನ್ನೇ ಹಾಕ್ರಿ. ಅದೇ ರೀತಿ ಇನ್ನೊಂದು 4-5 ಲೆಟರ್ಗಳನ್ನು ನಿಮಗೆ ಸ್ಯಾಂಪಲ್ ಕಳಿಸ್ತೀನಿ. ಅದರಲ್ಲಿರುವಂತ ಬಾಡಿ ಆಫ್ ದ ಲೆಟರ್ ಇರುವಂತ ವಾಕ್ಯಗಳನ್ನು ನೋಡಿ ನೀವು ಆದಷ್ಟು ವಾಕ್ಯಗಳನ್ನ ನೀವು ಬಿಲ್ಡ್ ಮಾಡ್ತಾ ಇರಬೇಕು, ನಿಮ್ಮ ಲೆಟರ್ ಅಲ್ಲಿ ಸೇರಿಸೋ ಪ್ರಯತ್ನ ಮಾಡ್ತಾ ಇರಿ. ನೆಕ್ಸ್ಟ್ ಥ್ಯಾಂಕ್ ಯು, ಯುವರ್ ಫೇತ್ಫುಲ್, ಸೈನ್ ಅಂಡ್ ಎನ್ಕ್ಲೋಸರ್ಸ್. ಎನ್ಕ್ಲೋಸರ್ ಅಡಕಗಳು ಅಂತ ನಿನ್ನ ಅರ್ಜಿ ಜೊತೆಗೆ ಏನೇನು ಹಾಕಿದಿ ಅಂತ ಹೇಳಿ. ಏನೇನು, ಸಿವಿ ಅಂದ್ರೇನು, ಕರಿಕ್ಯುಲಮ್ ವಿಟ್ಟೆ. ನಾಳಿನ ತರಗತಿಯಲ್ಲಿ ನಾವು ಸಿವಿ ಅಂದ್ರೆ ಏನು, ವಾಟ್ ಡು ಯು ಮೀನ್ ಬೈ ಸಿವಿ, ಸಿವಿನ ಯಾವ ತರ ಬರಿಬೇಕು, ಸಿವಿಯಲ್ಲಿ ಇರುವಂತಹ ಒಂದು ಮುಖ್ಯವಾದ ಪಾಯಿಂಟ್ಗಳು ಏನೇನು ಬರ್ತಾ ಹೋಗುತ್ತೆ, ಸಬ್ ಪಾಯಿಂಟ್ಗಳು, ಅದರಲ್ಲಿ ಏನೇನು ನಾವು ಸೇರಿಸಬೇಕು, ಆ ಎಲ್ಲಾ ಅಂಶಗಳನ್ನು ನಾವು ನಾಳಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಸಿವಿಯನ್ನು ಬರೆಯೋದು ಬಹಳ ಇಂಪಾರ್ಟೆಂಟ್ ಕ್ಲಾಸ್, ಮಿಸ್ ಮಾಡಬೇಡಿ. ಅನಂತರ ಟೆಸ್ಟ್ ಕಾಪೀಸ್ ಹಾಕುವಂಥದ್ದು. ಫೈನ್. ಸೊ ನಿಮಗೆ ನೀವು ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡ್ರಿ, ಜಾಬ್ ಅಪ್ಲಿಕೇಶನ್ ಲೆಟರ್ಗಳು ಎಷ್ಟು ಬೇಕಾದ್ರೂ ಸಿಗ್ತಾ ಹೋಗುತ್ತೆ. ಒಂದು ತೋರಿಸ್ತೀನಿ, ಒಂದು ನಿಮಿಷ, ಆನಂತರ ನೀವು ಕೂಡ ಚೆಕ್ ಮಾಡಿ.
ಎಸ್. ಸೊ ಸುಮ್ಮನೆ ಹಾಗೆ ಒಂದು ಅರ್ಜಿ ಇದೆ ನೋಡಿ ಇಲ್ಲಿ, ಸ್ಯಾಂಪಲ್ ಫಾರ್ ಜಾಬ್ ಅಪ್ಲಿಕೇಶನ್ ಲೆಟರ್, ಅಡ್ರೆಸ್ ಸೆಂಡರ್, ನೀವು ಕಳಿಸೋದು ಅಡ್ರೆಸ್ಸು, ಡೇಟು, ಯಾರಿಗೆ ಕಳಿಸ್ತೀರಿ, ಸಬ್ಜೆಕ್ಟು ಡಿಯರ್. ಫಸ್ಟ್ ಡಿಯರ್ ಸರ್ ಬರೀರಿ, ಆಮೇಲೆ ಸಬ್ಜೆಕ್ಟ್ ಬರೀರಿ ಮಾಡಿ ಸ್ಟೂಡೆಂಟ್ಸ್. ಆ ನಂತರ ಬಾಡಿ ಆಫ್ ದ ಲೆಟರ್ಸ್ ನೋಡಿ, ಹಲವಾರು ಲೆಟರ್ ನೋಡ್ತಾ ಇದ್ರೆ ಹಲವಾರು ಬಾಡಿ ಆಫ್ ದ ಲೆಟರ್ ಸಿಗ್ತಾ ಹೋಗುತ್ತೆ ನಿಮಗೆ. ಕೆಲವು ಇಂಪಾರ್ಟೆಂಟ್ ಲೈನ್ಗಳೆಲ್ಲ ಸಿಕ್ಕರೆ ಅದನ್ನ ನೀವೇನ್ ಮಾಡಬೇಕು, ಬರ್ಕಬೇಕಾಗುತ್ತೆ. ಆಯ್ತಾ. ಯುವರ್ ಸಿನ್ಸಿಯರ್ಲಿ ಇದನ್ನು ಕೂಡ ಬರಿಬಹುದು, ಅಥವಾ ಯುವರ್ ಫೈತ್ಫುಲ್ ಅದು ಕೂಡ ಬರಿಬಹುದು. ಸಿಗ್ನೇಚರ್, ನಿಮ್ಮ ಹೆಸರು. ಅಂಡ್ ಆಲ್ಸೋ ಲಾಸ್ಟ್ ಒಂದು 2-3 ಒಂದೆರಡು ಲೈನ್ ಅನ್ನ ಆಡ್ ಮಾಡ್ಕೊಂಡು ನಿಮ್ಮ ಲೆಟರ್ ನೀವು ಆಡ್ ಮಾಡ್ತಾ ಇರಿ. ಆಂಟಿಸಿಪೇಟಿಂಗ್ ಎ ಫೇವರಬಲ್ ರೆಸ್ಪಾನ್ಸ್ ಫ್ರಮ್ ಯು at the earliest regarding the same. Please find the attachment CV below. ಸೊ CV ಅನ್ನು ಸೇರಿಸಿ ಅದನ್ನು ಕೂಡ ಚೆಕ್ ಮಾಡ್ರಿ ಅಂತ ಹೇಳಿ. ಇದು ಒಂದು ಮಾಡೆಲ್. ಸೊ ಇದನ್ನು ಕೂಡ ನೀಟಾಗಿ ಬರ್ಕೊಂಬಿಡಿ ನಿಮ್ಮ ಸ್ಟೂಡೆಂಟ್ಸ್. ಇದನ್ನ ಹಾಗೆ ಇನ್ನೊಂದು ಮಾಡೆಲ್ ಇದೆ. ಇದನ್ನು ಕೂಡ ಒಂದು ಸ್ಕ್ರೀನ್ ಶಾಟ್ ಮಾಡ್ಕೊಂಬಿಡಿ. ಓಕೆ, ದಟ್ಸ್ ಇಟ್ ಮೈ ಸ್ಟೂಡೆಂಟ್ಸ್. ಇದು ಇವತ್ತಿನ ಒಂದು ಟಾಪಿಕ್ ಆಗ್ತಾ ಹೋಯ್ತು. ಓಕೆ, ದಟ್ಸ್ ಇಟ್ ಮೈ ಸ್ಟೂಡೆಂಟ್ಸ್. ಇವತ್ತಿನ ಒಂದು ಟಾಪಿಕ್ ಆಗ್ತಾ ಹೋಯ್ತು. ಇವತ್ತು ನಾವು ಏನ್ ನೋಡ್ತಾ ಹೋದ್ವಿ ಅಂದ್ರೆ, ಜಾಬ್ ಲೆಟರ್ ನ ಯಾವ ತರ ಬರೆಯೋದು ಅಂತ ನೋಡ್ತಾ ಹೋದ್ವಿ. ಜಾಬ್ ಅಲ್ಲಿ ಫ್ರಮ್ ಆಗಿರೋದು, ಟು ಆಗಿರೋದು, ಡೇಟ್ ಆಗಿರೋದು, ಸೊಲ್ಯೂಷನ್, ಡಿಯರ್ ಸರ್ ಆಗಿರ್ಬೋದು, ಸಬ್ಜೆಕ್ಟ್, ರೆಫರೆನ್ಸ್, ಬಾಡಿ ಆಫ್ ದ ಲೆಟರ್, ಥ್ಯಾಂಕ್ ಯು, ಯುವರ್ ಸಿನ್ಸಿಯರ್ಲಿ, ಯುವರ್ ಸಿಗ್ನೇಚರ್, ಪ್ರತಿಯೊಂದು ಅಂಶಗಳನ್ನು ನೋಡ್ತಾ ಹೋದ್ರಿ. ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ, ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸೊ ಇವತ್ತಿನ ತರಗತಿ ನಮ್ದು ಜಾಬ್ ಅಪ್ಲಿಕೇಶನ್ ಲೆಟರ್ ಕಂಪ್ಲೀಟ್ ಆಯ್ತು. ನಾಳಿನ ತರಗತಿಯಲ್ಲಿ ವಿ ವಿಲ್ ಡಿಸ್ಕಸ್ ಅಬೌಟ್ ಹೌ ಟು ರೈಟ್ CV ಅನ್ನು ಹೇಗೆ ಬರಿಬೇಕು, CV ಅಲ್ಲಿರೋ ಅಂಶಗಳೇನು ಅಂತ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿಗೆ ಟಾಪಿಕ್ ಮುಗಿದೋಗುತ್ತೆ. ಎಕ್ಸಾಮ್ ನಲ್ಲಿ ನಿಮಗೆ ಯು ಟು ರೈಟ್ ದ ಲೆಟರ್ ಕೂಡ ಬರೀಬೇಕು, ಜೊತೆಗೆ CV ಅನ್ನು ಕೂಡ ಬರಿಬೇಕು. ಎರಡನ್ನೂ ಕೂಡ ಬರಿಬೇಕಾಗುತ್ತೆ. ಅವೆರಡನ್ನು ಕೂಡ ಬರೆದ ನಂತರ ಆ ಒಂದು ಟಾಪಿಕ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಹೋಪ್ ಮೈ ಸ್ಟೂಡೆಂಟ್ಸ್ ಯು ಗಾಟ್ ಇಟ್. ಸೊ ಕೆಲವು ನೆಟ್ವರ್ಕ್ ಸಮಸ್ಯೆ ಸರಿ ಕೇಳಿಲ್ಲ ಅಂತ ಹೇಳಿದೀನಿ. ಸೊ ನಾನು ರೆಕಾರ್ಡ್ ಮಾಡಿದ್ದೀನಿ. ಇನ್ನೊಂದು 5 to 10 minutes, ಒಂದು ಹಾಫ್ ಅನ್ ಅವರ್ ನಿಮಗೆ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ. ಒನ್ಸ್ ಅಗೇನ್ ಗೋ ಥ್ರೂ ಟು ಇನ್ ದಟ್ ಯೂಟ್ಯೂಬ್ ಅಂಡ್ ಚೆಕ್ ದ ಕ್ಲಾಸಸ್. ಆಯ್ತಾ, ಅದನ್ನ ಒಂದ್ಸಲ ಚೆಕ್ ಮಾಡಿ ಇನ್ನೊಂದ್ಸಲ ನೀವು ನೋಡ್ಕೊಳ್ರಿ. ಮೈ ಸ್ಟೂಡೆಂಟ್ಸ್ ಕೇಳಿಸ್ತಾ ಇದೆಯಾ? Okay, thank you all, bye.